ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಇವತ್ತು ನನ್ನ ಜೊತೆ ನಟಿ ಶಿಲ್ಪಾ ಕಾಮತ್ ಅವರಿದ್ದಾರೆ. ಗೌರಿ ಕಲ್ಯಾಣ ಎನ್ನುವಂತಹ ಧಾರಾವಾಹಿ ಪ್ರಸಾರ ಆಗ್ತಿದೆ. ಈ ಧಾರಾವಾಹಿಯಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಅವರು ನಟಿಸ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಕೇಳೋಣ. ಹೇಗಿದ್ದೀರಾ? ಮೊದಲಿಗೆ ಹಾಯ್ ಎಲ್ರಿಗೂ ಹಾಯ್. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೋದಾ? ಎಸ್. ಸೊ ಗೌರಿ ಹೆಂಗಂದ್ರೆ ಅವಳು ಯಾರ ತಂಟೆಗೂ ಹೋಗಲ್ಲ. ಫಸ್ಟ್ ಇದೇ ಹೇಳ್ಬಿಡ್ತೀನಿ, ಅವಳು ಯಾರ ತಂಟೆಗೂ ಹೋಗಲ್ಲ. ಬಟ್ ಅವಳ ತಂಟೆಗೆ ಯಾರು ಬಂದ್ರು ಸರಿ, ಯಾರನ್ನು ಸುಮ್ಮನೆ ಬಿಡಲ್ಲ. ಸೊ ಆ ಥರ ಕ್ಯಾರೆಕ್ಟ್ರು. ಇವಾಗ ನಮ್ಮ ಲೈಫಲ್ಲೂ ಹಾಗೆ. ಇವಾಗ ನನ್ನ ಲೈಫಲ್ಲಿ ಪರ್ಟಿಕ್ಯುಲರ್ ನನ್ನ ತಂಟೆಗೆ ಯಾರು ಬಂದರೂ ನಾನು ಸುಮ್ಮನೆ ಇರಲ್ಲ. ಸೊ ಗೌರಿ ಮತ್ತು ನನಗೆ ತುಂಬ ಕನೆಕ್ಟ್ ಆಗುತ್ತೆ. ಆಮೇಲೆ ಅಮ್ಮಂದು ಮತ್ತು ನಂದು ಥಿಂಕಿಂಗ್ ಬೇರೆನೇ ಇದೆ. ಅವ್ರಿಗೆ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಬೇಕು ಅನ್ನೋದು ಆಸೆ. ಬಟ್ ನನಗೆ ಅವ್ನ ಗುಣ ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು ಅನ್ನೋದು ಆಸೆ. ದುಡ್ಡು ಹೇಗಾದರೂ ಮಾಡ್ಕೊಳ್ಬೋದು, ಬಟ್ ಗುಣ ಚೆನ್ನಾಗಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಒಪಿನಿಯನ್. ಯಾಕೆ ನಿಮ್ಗೆ ತಾಯಿ ಗುಣ ಬಂದೇ ಇಲ್ಲ ಅಂತ? ತಾಯಿ ನೋಡಿದ್ರೆ ನಾನು ಶ್ರೀಮಂತರ ಮನೆಗೆ ನನ್ನ ಮಗಳನ್ನ ಸಸಿಯಾಗಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಗುಣ ಏನು ಅವ್ರಿಗೆ ತಲೆಯಲ್ಲಿ ಇದ್ದಂಗಿಲ್ಲ. ಓನ್ಲಿ ಶ್ರೀಮಂತರ ಮನೆ ದುಡ್ಡು, ಶ್ರೀಮಂತರ ಮನೆ ದುಡ್ಡು, ನಾನು ಶ್ರೀಮಂತೆ ಅಂತ ತೋರಿಸ್ಕೋಬೇಕು. ಅದೇ ತರ ಒಂದು ಮೈಂಡ್ ಸೆಟ್ ಇರುವಂತದ್ದು. ಸೊ ಇಲ್ಲಿ ಅಮ್ಮ ಅಪ್ಪ ಇಬ್ರು ಇದ್ದಾರೆ. ಸೊ ಅಮ್ಮಂದು ಬುದ್ಧಿ ನನಗೆ ಬಂದಿಲ್ಲ, ಅಪ್ಪನ ಬುದ್ಧಿ ಬಂದಿದೆ. ಅಮ್ಮನ ಬುದ್ಧಿ ನನ್ನ ಅಕ್ಕಂಗೆ ಹೋಗಿದೆ. ಸೊ ಮನೇಲಿ ಹಾಗೆ ಅಲ್ವಾ, ಒಪಿನಿಯನ್ಸು ಸೇಮ್ ಆಗಿರಲ್ಲ, ಬೇರೆ ಬೇರೆ ಥರ ಇರುತ್ತೆ. ಕೆಲವ್ರ ಒಪಿನಿಯನ್ ಮ್ಯಾಚ್ ಆಗುತ್ತೆ, ಕೆಲವ್ರ ಒಪಿನಿಯನ್ ಮ್ಯಾಚ್ ಆಗಲ್ಲ. ಸೊ ಹಾಗೆ. ಬಟ್ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಅಮ್ಮನ್ನ ನನ್ನ ದಾರಿ ಕರ್ಕೊಂಡು ಬರೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ. ಅದೇನೋ ಪ್ರೋಮೋದಲ್ಲಿ ನೋಡಿದ್ವಿ, ಏನೋ ಒಂದು ಗೊಂಬೆಗಳೆಲ್ಲ ಕಾಣಿಸ್ತಾ ಇತ್ತು, ಅದ್ರ ಬಗ್ಗೆ ಹೇಳ್ಬೋದಾ? ಸೊ ನನಗೆ ಡಿಸೈನಿಂಗು, ಆರ್ಟ್ಸು, ಕ್ರಾಫ್ಟ್ಸು ತುಂಬ ಇಷ್ಟ. ಸೊ ಅದನ್ನೇ ಮಾಡ್ತಾ ಇರ್ತೀನಿ. ಕ್ರೋಶ ಕಡ್ಡಿಯಿಂದ ಇದಾಗಿರ್ಬೋದು, ಅಥವಾ ಒಂದು ಏನು ಹೇಳ್ತಾರೆ, ಕ್ಲೇಯಲ್ಲಿ ಮಾಡಿರೋ ಮೂರ್ತಿ ಆಗಿರ್ಬೋದು, ಆ ಥರದ್ದೆಲ್ಲ ಮಾಡೋದಂದ್ರೆ ತುಂಬ ಇಷ್ಟ. ಪೇಂಟಿಂಗು, ಸೊ ಅದರಲ್ಲೆಲ್ಲ ತುಂಬ ಇಷ್ಟ ಇದೆ. ಧಾರಾವಾಹಿ ಶೂಟಿಂಗ್ ಎಲ್ಲ ಹೇಗೆ ನಡೀತಿದೆ? ಎಷ್ಟು ದಿನಗಳದ್ದು ಶೂಟಿಂಗ್ ಮಾಡಿದ್ದೀರಾ? ತುಂಬ ದಿನ ಮಾಡಿದ್ದೀವಿ ಆ್ಯಕ್ಚುಲಿ. ಒಂದು ಎಲ್ಲ ಕನ್ಸಿಡರ್ ಮಾಡಿದ್ರೆ 1 month ಆಗಿರ್ಬೋದು ಅನ್ಸುತ್ತೆ. ಬಟ್ ಶೂಟಿಂಗ್ ಅಂತೂ ತುಂಬ ಮಜಾ ಮಾಡ್ತಾ ಇದ್ದೀವಿ. ನಾವು ಆಲ್ರೆಡಿ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದೆ. ಅಂದರೆ ಶೂಟಿಂಗ್ ಮಾಡಿ 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 ಆಲ್ರೆಡಿ ನಮ್ಮ ಫ್ಯಾಮಿಲಿ, ನಿಜವಾದ ಅಮ್ಮ, ನಿಜವಾದ ತಂಗಿ, ನಿಜವಾದ ಅಕ್ಕ ಥರ ಆಗಿದ್ದೀವಿ, ನಿಜವಾದ ಅಪ್ಪ ಹಾಗೆ. ಸೊ ತುಂಬ ಖುಷಿ ಆಗ್ತಿದೆ. ಆ ಶೂಟಿಂಗಲ್ಲಿ ಫನ್ ಇಲ್ಲ ಅಂದರೆ ಮಜಾ ಇರಲ್ಲ. ನಾವು ಆಮೇಲೆ ಅಯ್ಯೋ ಯಾರು ಶೂಟಿಂಗ್ ಹೋಗ್ತಾರೆ ಅಂತ ಅನ್ಸ್ಬಿಡುತ್ತೆ, ಯಾರು ಶೂಟಿಂಗ್ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಮ್ಗೆ ಇವಾಗ. ಸೊ ತುಂಬ ಖುಷಿ ಇದೆ. ನೀವು ಕ್ವಾಟ್ಲೆ ಕಿಚನ್ ಶೋ ನಲ್ಲಿ ಭಾಗವಹಿಸಿದ್ರಿ, ಗಿಲ್ಲಿ ನಟ ಕೂಡ ಅದರಲ್ಲಿ ಇದ್ರು. ಈಗ ಗಿಲ್ಲಿ ನಟ ಅವರ ಕ್ರೇಜ್ ಹೇಗಿದೆ ಅಂತ ನೀವು ನೋಡಿರ್ತೀರಾ. ನಿಮ್ಮ ಜೊತೆ ನೀವಿಬ್ರು ಒಟ್ಟಿಗೆ ಕೆಲಸ ಮಾಡಿರುವಂತದ್ದು ಇವತ್ತು ಈ ರೇಂಜಿಗೆ ಕ್ರೇಜ್ ಬೆಳೆದಿದೆ. ಈಗ ತುಂಬಾ ಜನ ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ದ, ಈಗ ಮಂಡ್ಯದಲ್ಲಿ ಏನಾದ್ರು ಎಲೆಕ್ಷನ್ ನಿಂತು ಬಿಟ್ಟಿದ್ರೆ ಗಿಲ್ಲಿಗೆ ಎದ್ಬಿಡ್ತಿದ್ರೇನೋ, ಅಷ್ಟ್ರ ಮಟ್ಟಿಗೆ ಕ್ರೇಜ್ ಇದೆ. ಹೇಗೆ ಅನ್ಸುತ್ತೆ ನೀವು ನೋಡಿದಂತಹ ಗಿಲ್ಲಿ ನಟ ಅವರು? ಹೇಗೆ ಗಿಲ್ಲಿ ಕ್ರೇಜ್ ಹೆಂಗಿದೆ ಅಂದರೆ, ನಾನು ಎಲ್ಲರ ಹತ್ರನೂ ಮಾತಾಡಿ ಬಂದೆ ಅಲ್ಲ, ನಮ್ಮ ಗೌರಿ ಕಲ್ಯಾಣಕ್ಕಿಂತ ಜಾಸ್ತಿ ಗಿಲ್ಲಿ ಬಗ್ಗೆನೇ ಕೇಳ್ತಾ ಇದ್ದಾರೆ ನನ್ನ ಹತ್ರ. ಸೊ ಗಿಲ್ಲಿ ಫ್ಯಾನ್ಸ್ ಅಂತ ನೆಕ್ಸ್ಟ್ ಲೆವೆಲು. ಅವ್ರದ್ದೊಂದು ಟ್ಯಾಗ್ಲೈನ್ ಇದೆಯಲ್ಲ, ಡಮ ಡಕ್ಕ ಗಿಲ್ಲಿಗೆಲ್ಲ ಪಕ್ಕ ಅಂತ, ಅದು ಅಷ್ಟೇ ಎಲ್ಲ ಕಡೆ ಹೋಗಿದೆ. ಸೊ ಗಿಲ್ಲಿ ಫ್ಯಾನ್ಸ್ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇದೆ. ಗಿಲ್ಲಿ ಆಸ್ ಅ ಪರ್ಸನು ಹಾಗೆ ತುಂಬ ಕಾಮಿಡಿ ಮಾಡ್ತಾ ಇರ್ತಾರೆ. ನಾನು ಬಿಗ್ ಬಾಸಲ್ಲಿ ನೋಡಿದಾರ ಹಾಗೆ ಇದ್ದಾರೆ ಅವರು. ಅಲ್ಲಿ ಹೊರಗಡೆ ಹೆಂಗಿದ್ದಾರೋ ಒಳಗಡೆನೂ ಹಾಗೆ ಇದ್ರು. ತುಂಬ ಫನ್, ಏನಾದರೂ ಕಾಲು ಎಳಿತಾ ಮಜಾ ಮಾಡ್ತಾನೆ ಇರ್ತಾರೆ. ಕ್ವಾಟ್ಲೆ ಕಿಚನಲ್ಲೂ ಅಷ್ಟೇ ನಾವು ತುಂಬ ಫನ್ ಮಾಡಿದ್ದೀವಿ. ತುಂಬ ಖುಷಿ ಆಯಿತು. ಗಿಲ್ಲಿ ಗೆದ್ದಿದ್ದು ತುಂಬ ಖುಷಿ ಆಯಿತು ಅಂತ ಹೇಳಕ್ಕೆ ಇಷ್ಟ. ಒಟ್ಟಾರೆಯಾಗಿ ಧಾರಾವಾಹಿ ಬಗ್ಗೆ ಏನು ಹೇಳ್ತೀರಾ? ಧಾರಾವಾಹಿ ಬಗ್ಗೆ ಹೇಳೋದಾದರೆ, ನನಗೆ ಈ ಪಾತ್ರ ಮಾಡ್ತಾ ಇರೋದು, ಈ ಧಾರಾವಾಹಿ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಇದೊಂದು ಸಕ್ಸಸ್ ಆಗಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟು ನಮಗೆ ತುಂಬ ಮುಖ್ಯ. ನಿಮ್ಮೆಲ್ಲರ ಸಪೋರ್ಟು ನಮಗೆ ತುಂಬ ಮುಖ್ಯ. ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಅಂತ ನಮ್ಮ ಟೀಮಿಗೆ ನಾನೇ ಹೇಳಕ್ಕೆ ಇಷ್ಟಪಡ್ತೀನಿ. 100 ಜನ್ಮಕ್ಕೂ ಧಾರಾವಾಹಿಯಲ್ಲಿ ಅದೊಂಥರ ಸೂಪರ್ ನ್ಯಾಚುರಲ್ ಧಾರಾವಾಹಿ. ಅದರಲ್ಲಿ ನಿಮ್ಮನ್ನ ನಾನು ನೋಡಿರುವಂತದ್ದು, ಆಕ್ಟಿಂಗ್ ನೋಡಿರುವಂತದ್ದು. ಈ ಧಾರಾವಾಹಿಯಲ್ಲಿ ಈ ಪಾತ್ರವನ್ನ ಹೇಗೆ ನಿಭಾಯಿಸ್ತೀರಾ ಎನ್ನುವಂತ ಕುತೂಹಲ ನನಗಂತೂ ಸಿಕ್ಕಾಪಟ್ಟೆ ಇದೆ. ನಿಮಗೂ ಮತ್ತು ನಿಮ್ಮ ಧಾರಾವಾಹಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಆ ಪಾತ್ರ ತುಂಬ ಬೇರೆಯಾಗಿತ್ತು, ಈ ಪಾತ್ರ ತುಂಬ ವಿಭಿನ್ನವಾಗಿದೆ. ಅಲ್ಲಿ ತುಂಬ ಸೈಲೆಂಟ್ ಆಗಿದೆ, ಇಲ್ಲಿ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ, ನನ್ನ ತಂಟೆಗೆ ಬಂದರೆ ಆ ಥರ ಇದೆ. ಸೊ ತುಂಬ ಖುಷಿ ಇದೆ. ಅದೊಂದು ಮಜಾ ಕೊಡುತ್ತೆ ಈ ಕ್ಯಾರೆಕ್ಟ್ರು. ನೀವು ಸೀರಿಯಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಂದು ಆ್ಯಕ್ಟಿಂಗಲ್ಲೂ ಅಷ್ಟೇ ನಾನು ತುಂಬ ಕಲಿತಾ ಇದ್ದೀನಿ. ಅದು ಫಸ್ಟ್ ಸೀರಿಯಲ್ ಆಗಿರೋ ಕಾರಣ ನಾನು ಇನ್ನು ಬೆಳೀತಾ ಇದ್ದೆ ಅಷ್ಟೇ. ಇವಾಗ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಅಂದರೆ ಗೊತ್ತಿದೆ ನನಗೆ ಇವಾಗ ಹೆಂಗೆ ನಡೆಯುತ್ತೆ ಏನು ಅಂತ. ಸೊ ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟು ಇದ್ದಾರೆ, ಸೊ ಅವ್ರ ಹತ್ರನೂ ಕಲಿತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ನಟಿ ಶಿಲ್ಪಾ ಕಾಮತ್ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.